ಸ್ವಾತಿ ಮನೇಲಿ ಹೇಳ್ದ? ಪ್ರಜು ಇದೆಲ್ಲ ಆಗಲ್ಲ ಅನ್ಸುತ್ತೆ ಕಣೋ, ಮನೇಲಿ ಹೇಳಕ್ ಆಗ್ತಾ ಇಲ್ಲ. ಹೇ ಏನೇ ನಿನ್ ಪ್ರಾಬ್ಲಮ್ಮು? ನಾನೇ ಮನೇಲಿ ಹೇಳಿದ್ದೀನಿ ತಾನೆ, ನೀನ್ ನಿಮ್ಮ ಮನೇಲಿ ಹೇಳಕ್ ಏನೇ ಸಮಸ್ಯೆ? ಲೋ ನೀವು ಹುಡುಗರು ಹೇಳ್ದೆ ಸುಲಭವಾಗಿ ನಾವು ಹುಡುಗಿರ್ ಮನೆ ಲವ್ ಮ್ಯಾಟ್ರ್ ಹೇಳಕ್ ಆಗಲ್ಲ ಕಣೋ. ಸರಿ ನಂಗೆ ಅರ್ಥ ಆಗತ್ತೆ, ನಾನು ಬಂದು ಮಾತಾಡ್ಲಾ? ನಾನು ಒಪ್ಪಿಸ್ತೀನಿ ಕಣೆ. ನಿಮ್ಮ ಮನೇಲಿ ಲವ್ ಮಾಡಕ್ ಮಾತ್ರ ಧೈರ್ಯ ಇದ್ರೆ ಸಾಲದು, ನಿಮ್ಮ ಮನೇಲಿ ಒಪ್ಸಕ್ಕೂ ಇರ್ಬೇಕಲ್ವಾ? ಲೋ ಪ್ಲೀಸ್ ಇದೆಲ್ಲ ಯಾವುದು ಬೇಡ. ಮನೇಲಿ ನಾನು ಯಾವುದೋ ಹುಡುಗರು ಲವ್ ಮಾಡ್ತೀನಿ ಅಂತ ಗೊತ್ತಾದ್ರೆ ನಮ್ಮ ಅಪ್ಪ ಸತ್ತೇ ಹೋಗ್ತಾರೆ ಕಣೋ. ಸ್ವಾತಿ ತಮಾಷೆ ಮಾಡಬೇಡ ಕಣೆ, ನಿನ್ನೆ ಮದುವೆ ಆಗೋದು ಅಂತ ತುಂಬ ಕನ್ಸ್ಕೊಂಡಿದ್ದೀನಿ. ನೀನು ನಮ್ಮ ಮನೆ ಅಂತ ತುಂಬ ದೂರಕ್ಕೆ ಯೋಚನೆ ಮಾಡಿ ಮರಳಿನ ಮನೆನೇ ಕಟ್ಟಿದ್ದೀನಿ ಕಣೆ. ನಾನು ಬಂದು ಮಾತಾಡ್ತೀನಿ, ನಾನು ಒಪ್ಪಿಸ್ತೀನಿ. ಈಗ ಮಧ್ಯ ರೋಡಲ್ಲಿ ಕೈ ಬಿಟ್ಟು ಹೋಗ್ಬೇಡ ಕಣೆ ಪ್ಲೀಸ್. ಏಯ್ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳೋ. ಈ ಕಡೆ ನೀನ್ 5 ವರ್ಷದ ಪ್ರೀತಿ ಬಗ್ಗೆ ಥಿಂಕ್ ಮಾಡ್ಲಾ, ಇಲ್ಲ ಅಪ್ಪ ಕಾಪಾಡ್ಕೊಂಡ್ ಬಂದಿರೋ 50 ವರ್ಷದ ಮರ್ಯಾದೆ ಬಗ್ಗೆ ಥಿಂಕ್ ಮಾಡ್ಲಾ? ಹೋಗ್ಕೊಂಡ್ರೆ ನೀವು ಹುಡುಗಿರ್ಗೆ ಲವ್ ಮಾಡಬೇಕಾದ್ರೆ ಹುಡುಗರು ಹೆಂಗಿದ್ರು ಓಕೆ, ಆದರೆ ಮದುವೆ ಆಗಕ್ಕೆ ವೆಲ್ ಸೆಟಲ್ಡೇ ಆಗಿರಬೇಕು. ಲವ್ ಮಾಡುವಾಗ ಅವ್ರು ತಿರ್ಪೆ ಎತ್ತುತ್ತಾ ಇರಲಿ, ನಿಮ್ಗೆ ಅವ್ರ ಚಿನ್ನು ಮುದ್ದು ಬಂಗಾರ. ಆದರೆ ಮದುವೆ ಆಗಕ್ಕೆ ಅಂಬಾನಿ ಮಗನೇ ಬೇಕು, ನಿಮ್ಮ ಮನೆಯವ್ರಿಗೆ ಅದಾನಿ ಅಳಿಯಾನೇ ಆಗಬೇಕು. ಲವ್ ಮಾಡುವಾಗ ನಾವು ಹೀರೋ, ಅದೇ ಮದುವೆ ಆಗಕ್ಕೆ ನಾವು ಝೀರೋ. ಲವ್ ಮಾಡುವಾಗ ನೀನು ಸ್ಪೆಂಡರ್ ಬೈಕೆ ಸಾಕು ಕಣೋ ಅಂತೀರಾ, ಅದೇ ಮದುವೆ ಆಗುವಾಗ ನಿನ್ನ ಹತ್ರ ಕಾರೇ ಇಲ್ವಲ್ಲೋ ಅಂತೀರಾ. ಹಂಗೂ ಕಷ್ಟಪಟ್ಟು ಕಾರ್ ತಗೊಂಡ್ವೆ ಅಂತ ಇಟ್ಕೋ. i20 ತಗೊಂಡ್ರೆ ತಾರು ಅಂತೀರಾ, ತಾರ್ ತಗೊಂಡ್ರೆ BMW ಅಂತೀರಾ. ಲೋ ಪ್ರಜು ಯಾಕೋ ಹಿಂಗ್ ಮಾತಾಡ್ತಿದ್ಯಾ? ನನ್ನೂ ಅರ್ಥ ಮಾಡ್ಕೊಳ್ಳೋ. ಲೇ ನನಗೂ ಅರ್ಥ ಆಗುತ್ತೆ ಕಣೆ, ಇದೇ 5 ವರ್ಷದ ಹಿಂದೆ ಇದ್ದ ಪ್ರಜು ಬಗ್ಗೆ ಹೇಳು ಅಂತಿಲ್ಲ ನಿಮ್ಮ ಮನೆಯವ್ರ ಹತ್ರ. ನೀನ್ ಹೇಳಿದ್ದೆಲ್ಲ ಮಾಡಿದ್ದೀನಿ ಕಣೆ, ನೆನ್ಪಿದ್ಯಾ ನೀನೇನ್ ಹೇಳಿದ್ದೆ ಅಂತ? ಏನು ಫುಲ್ಲು ಲವ್ ಮೂಡಲಿರಾಗಿದೆ ಹುಡುಗ. ನಾನು ಒಂದು ತಿಂಗಳ ನೋಡ್ತಾನೆ ಇದ್ದೀನಿ, ಹಿಂದೆ ಫುಲ್ ಟೈಮ್ ಬೀಟ್ ಹಾಕೋ ಡ್ಯೂಟಿ ಮಾಡ್ತಿದ್ದೀರಾ ಅನ್ಸುತ್ತೆ. ಏನು ಕತೆ? ಸಾರಿ, ನೀವಂದ್ರೆ ನನಗೆ ತುಂಬ ಇಷ್ಟ, ನಾನು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ. ತುಂಬ ಅಂದರೆ ಎಷ್ಟು? ತುಂಬ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ದಲ್ಲ, ತುಂಬ ಅಂದರೆ ಎಷ್ಟು ಅಂದೆ. ದುಮ್ಮಿಕ್ಕಿ ದಡ ಸೇರೋ ಸಾಗರದ ಅಲೆ ಎಷ್ಟು, ಕರಗಿ ದೋ ಅಂತ ಸುರಿಯೋ ಮಳೆ ನೀರಿನ ಹನಿಯಷ್ಟು, ಎಣ್ಸಿದ್ರು ಎಣ್ಸಕ್ಕಾಗದೇ ಇರೋ ನೀಲಿ ಆಕಾಶದ ನಕ್ಷತ್ರಗಳಷ್ಟು. ಓ ಕುವೆಂಪು ಅವ್ರ ಫ್ಯಾನಾ ನೀನು? ಅದ್ಲುಡ್ದಂಗೆ ಪದ ಕಟ್ಟಿ ಕಣ್ಣಲ್ಲಿ ಕಣ್ಣಿಟ್ಟು 4 ಸಾಲ ಹೇಳ್ಬಿಟ್ರೆ ಹುಡುಗಿರು ಇಂಪ್ರೆಸ್ ಆಗ್ತಾರೆ ಅಂತನಾ? ಆ ಥರ ಏನಲ್ಲ. ಸರಿ ನಾನು ಲವ್ ಅಕ್ಸೆಪ್ಟ್ ಮಾಡಿದೆ ಅಂತ ಇಟ್ಕೋ, ಏನು ಮಾಡ್ತೀಯಾ? ಕಣ್ಣಲ್ಲಿ ಕಣ್ಣಿಟ್ಟು ರಾಣಿ ಥರ ನೋಡ್ಕೋತೀನಿ. ಎದೆಗೂಡಲ್ಲಿ ಮನೆ ಮಾಡಿ ಅಲ್ಲಿ ನಿಮ್ಮನ್ನ. ಅಪ್ಪ ಕವಿ ಒಡೆಯ ನಿಲ್ಸು ನಿನ್ ಕತೆನ. ನಾನಿನ್ನ ಲವ್ ಮಾಡ್ಬಿಟ್ರೆ ನಮ್ಮ ಅಪ್ಪನ ಹತ್ರ ಪಾಕೆಟ್ ಮನಿ ಕೇಳೋದೇ ಬಿಟ್ಬಿಡ್ತೀನಿ. ವಾರಕ್ಕೊಂದು ಓರಿಯನ್ ಮಾಲಲ್ಲಿ ಸಿನಿಮಾ, ತಿಂಗ್ಳಿಗೊಂದು ಸತಿ GT ಮಾಲಲ್ಲಿ ಶಾಪಿಂಗು. ಉಡ್ಬೆ ಕೊಡ್ಸು ಅಂತ ಕೇಳಲ್ಲ, KFC ಕೊಡ್ಸ್ತೀವಿ ಹೋದ್ರೆ ಬಿಡಲ್ಲ. ತಿಂಗ್ಳಿಗೊಂದು ನೈಟ್ ರೈಡು, ಅಜಿಯೋ ಮಿಂತ್ರಾ ಅಮೆಝಾನ್ ಅಂತ ಬೇಜಾನ್ ಆರ್ಡರ್ ಮಾಡ್ತಾ ಇರ್ತೀನಿ. ಡೆಲಿವರಿ ನಮ್ಮ ಮನೆಗೆ, ಬಿಲ್ಲು ನಿಮ್ಮ ಮನೆಗೆ. ವರ್ಷಕ್ಕೊಂದ್ಸತಿ ಬರೋ ಹೋಲಿ ಇವೆಂಟು, ದೀಪಾವಳಿ ಇವೆಂಟ್ ಅಂತ ಬುಕ್ ಮಾಡ್ತೀನಿ. ಅಮೌಂಟ್ ನೀನು ಹಾಕ್ಬೇಕು. ನೋಡೋಕೆ ನಾರ್ಮಲ್ ಫಿಗರೇ, ಅರೆ ಖರ್ಚು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತಾ? ಏನು ಹೇಳ್ತಿದ್ದೀರಾ ನೀವು? ನಿಮ್ಮಂತ ಹುಡುಗರ ಸಮಸ್ಯೆ ಏನ್ ಗೊತ್ತಾ? ಮನೇಲಿರೋ ಅಪ್ಪ ಅಮ್ಮನ ಕಷ್ಟ ಸುಖ ವಿಚಾರಿಸ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಲವ್ ಮಾಡಕ್ ಮಾತ್ರ ಹುಡುಗಿರನ್ನ ಹುಡುಕ್ತಾ ಇರ್ತೀರಾ. ನೋಡೋಕೆ ಕರ್ರಿಗೆ ಆವ್ರೇಜ್ ಆಗಿದ್ರು ನಿಮ್ಗೆ ನಮ್ ತರ ಸೂಪರ್ ಆಗಿರೋ ಫಿಗರೇ ಬೇಕು. ಮನೇಲಿರೋ ಅಕ್ಕ ತಂಗಿರ್ ಮದ್ವೆ ಮಾಡೋಕ್ ಯೋಗ್ಯತೆ ಇಲ್ಲ ಅಂದ್ರೂ ಬೈಕನ್ ತಪ್ಕೊಂಡ್ ಕುತ್ಕೊಳಕ್ಕೆ ಒಂದ್ ಹುಡುಗಿ ಇರ್ಬೇಕಲ್ವಾ? 300 ರೂಪಾಯಿ ಶರ್ಟು 600 ರೂಪಾಯಿ ಪ್ಯಾಂಟ್ ಹಾಕೊಂಡು ಶಾರುಖ್ ಖಾನ್ ರೇಂಜ್ ಹುಡುಗಿರ್ನ ಫಾಲೋ ಮಾಡ್ತೀರಾ. ಯಾಕ್ರೋ ಬೇಕು ನಿಮ್ಗೆ ತಿರ್ಕೆ ಶೋಕಿ? ಹೋಗು, ನಿನ್ನ ಹತ್ರ ಇರೋ ಬೈಕ್ಗೆ 30 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಳಕ್ ದುಡ್ಡಿದೆ ಅಲ್ವಾ, ನೋಡ್ಕೋ ಹೋಗು. ಲವ್ ಮಾಡ್ತಾನಂತೆ ಲವ್. ಲೋ ನಿಮ್ಮಂತ ಹುಡುಗರಿಗೆ ಒಂದು ಆನೆಸ್ಟ್ ಕ್ವೆಶನ್ ಕೇಳ್ತೀನಿ. ನಿಮ್ಮ ತರ ರೋಡಲ್ಲಿ ಅಲ್ಲಿ ಹುಡುಗಂಗೆ ನಿಮ್ಮ ಅಕ್ಕ ತಂಗಿನ ಕೊಟ್ಟು ಮದುವೆ ಮಾಡ್ತೀರಾ? ಏನೋ ಮಗ ಈ ಥರ ಹೇಳ್ಬಿಟ್ಟು ಹೋಗ್ತಿದ್ದಾಳೆ? ಏನು ತಪ್ಪು ಹೇಳಿದಾಳೆ ಮಗ? ಸರಿಯಾಗಿ ಹೇಳಿದಾಳಲ್ಲ. ಏನು ಸರಿಯಾಗಿ ಹೇಳಿದಾಳೆ? ನೋಡೋಕ್ಕೆ ಸ್ವಲ್ಪ ಬೆಳಗ್ಗೆ ಅಂತ ಎಷ್ಟು ಕೊಬ್ಬು ನೋಡೋಳಿಗೆ. ಏನು ಕೊಬ್ಬಲ್ಲ ಮಗ, ಸರಿಯಾಗಿ ಹೇಳಿದಾಳೆ. ಪ್ರೀತಿ ಮಾಡೋದು ಒಂದು ಯೋಗ್ಯತೆ. ಯಾವುದೇ ಹೆಣ್ಣು ನಮ್ಮ ಜೀವನಕ್ಕೆ ಬರಬೇಕು ಅಂದರೆ ನಾವು ಯೋಗ್ಯವಂತರಾಗಿರಬೇಕು. ಇದೇ ನಾನು ನಂತರ ಇರೋ ಒಬ್ಬ ಮಿಡಲ್ ಕ್ಲಾಸ್ ಹುಡುಗಂಗೆ ನನ್ನ ತಂಗಿನ ಕೊಡು ಅಂದರೆ ಕೊಡಲ್ಲ. ಹಾಗೆ ನಾವು ಪ್ರೀತಿ ಮಾಡೋ ಹುಡುಗಿರಿಗೂ ಅಣ್ಣ ತಮ್ಮ ಅಪ್ಪ ಇರ್ತಾರಲ್ವ, ನಾವಿರೋದೇ ಹಿಂಗೆ. ನಿಮ್ಮ ಮಗಳು ಕೊಡಿ ಅಂದರೆ ಯಾರು ಕೊಡ್ತಾರೆ? ಪ್ರೀತಿ ಮಾಡಿದ ಮೇಲೆ ಆ ಹುಡುಗಿನ ಪಡ್ಕೊಳ್ಳೋ ಯೋಗ್ಯತೆನೇ ಇರಬೇಕು. ಬಾ ನಾವು ಒಂದಿನ ಯೋಗ್ಯವಂತರಾಗೋಣ. ನೋಡು, ನನಗೇನು ನಿನ್ನ ಪ್ರೀತಿ ಇಲ್ಲ ಅಂತ ಅಲ್ಲ, ಈ 5 ವರ್ಷದಲ್ಲಿ ನಿನ್ನ ಸೋಲು ಗೆಲುವು ಎಲ್ಲ ಕಡೆ ನಾನು ಇದೀನಿ ತಾನೆ. ಇದೇ ಪ್ರೀತಿ,
ಇದೇ ಪ್ರೀತಿ ನನಗೆ ಜೀವನ ಪೂರ್ತಿ ಬೇಕು ಸ್ವಾತಿ, ಪ್ಲೀಸ್. ನಮ್ಮಪ್ಪ ನಮ್ಮಮ್ಮ ನಮ್ಮ ಇಡೀ ಕುಟುಂಬದ ಮರ್ಯಾದೆ ಕಳೆದು ಹೆಂಗೋ ನಿನ್ ಜೊತೆ ಆರಾಮಾಗಿರ್ಲಿ ನಾನು. ನಮ್ಮಪ್ಪ ಅಂತ ಬಂದ್ರೆ ನಿನ್ ಪ್ರೀತಿನ ಆಯ್ಕೆ ಮಾಡಕ್ ಆಗ್ತಿಲ್ಲ ಪ್ರಜು ನನ್ಗೆ. ಲೇ, ಆಗಲ್ಲ ಅಂದ್ಮೇಲೆ ಪ್ರೀತಿ ಯಾಕೆ ಮಾಡ್ದೆ? ನನಗಿಲ್ದೇ ಇರೋ ಮಾತು ಕೊಡ್ಬೇಕಾದ್ರೆ ನೆನಪಾಗ್ಲಿಲ್ವಾ ನಿನ್ಗೆ ನಿಮ್ಮಪ್ಪ? ನನ್ನ ಕೈ ಹಿಡ್ಕೊಂಡು ಊರಲ್ಲಿರೋ ಬರೋ ಮಾಲು ಮಳಿಗೆ ಬೆಟ್ಟ ಅಂತ ಸುತ್ತಬೇಕಾದ್ರೆ ನೆನಪಾಗ್ಲಿಲ್ವಾ ನಿನ್ಗೆ ನಿಮ್ಮ ಮನೆ ಮರ್ಯಾದೆ? ಇಲ್ದೇ ಇರೋ ಕನ್ಸನ್ನ ನಿನ್ ಕಣ್ ಮುಂದೆ ಕಟ್ತಾ ಇರ್ಬೇಕಾದ್ರೆ ಯಾಕೆ ನೆನಪಾಗಿಲ್ಲ ನಿಮ್ಮಮ್ಮ ನಿನ್ಗೆ? ಈಗ ಬಂದು ನಿಮ್ಮಪ್ಪನ ಪ್ರೀತಿ ಮುಂದೆ ಏನು ಅಲ್ಲ, ನಾನು ಪ್ರೀತಿನೇ ಮಾಡಿಲ್ಲ ಅಂದ್ರೆ ಎಲ್ಲಿಗೋಗ್ಲಿ ನಾನು? ಲೋ, ಈ ತರ ಚುಚ್ಚು ಮಾತಾಡ್ಬೇಡ ಕಣೋ. ಹೌದು, ನಂಗೆ ಇದೆಲ್ಲ ಮಾಡ್ಬೇಕಾದ್ರೆ ಅವೆಲ್ಲ ನೆನ್ಪಾಗ್ತಾ ಇತ್ತು, ಆದ್ರೆ ಏನ್ ಮಾಡ್ಲಿ? ಬಟ್ ಈಗ ಆತರ ಸಿಚುವೇಶನ್ ಇಲ್ಲ ಕಣೋ ಪ್ರಜು. ಒಬ್ಳು ಹುಡುಗಿಯಾಗಿ ನೀನ್ ಎಷ್ಟ್ ಬೇಕನ್ಸಿದ್ರು ಒಬ್ಳು ಮಗಳಾಗಿ ನೀನ್ ಅಷ್ಟೇ ಬೇಡ ಅನ್ಸ್ತಿದ್ಯಾ ಕಣೋ. ಲೈ, ನಿಜವಾಗ್ಲೂ ನೀನ್ ನನ್ನ ಪ್ರೀತಿ ಮಾಡಿದ್ದ ಪ್ರಜು? ನೀನ್ ಗ್ರೇಟ್ ಕಣೋ ಪ್ರಜು. ನಿನ್ನಂತ ಹುಡುಗನ್ ಪಡೆಯಕ್ ಪುಣ್ಯ ಮಾಡಿದ್ದೆ ಕಣೋ. ಜೀವನನೇ ಬೇಡ ಅನ್ಕೊಂಡಾಗ ಸಿಕ್ಕ ಹೊಸ ಜೀವ ಕಣೋ ನೀನು. ಯಾರ್ ಕೈ ಕೊಟ್ರು ನೀನ್ ಕೈ ಕೊಡಲ್ಲ ಅಂತ ಹೇಳಿ 100 ರೀಲ್ಸ್ ಕಳಿಸ್ತಿದ್ದಲ್ಲೇ ನೀನೇನ ಅದು? ನಡಿ, ನಾನ್ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಅಪ್ಪನ ಕಾಲಿಗೆ ಬಿದ್ದಾದ್ರೂ ನಾನು ಒಪ್ಪಿಸ್ತೀನಿ ಸ್ವಾತಿ. ನಡಿ, ನಿಮ್ಮ ಮನೆಗೆ ಹೋಗೋಣ. ನಾನು ನಿಮ್ಮ ಅಪ್ಪನ ಬೇಡಿ ಆದ್ರೂ ಒಪ್ಪಿಸ್ತೀನಿ. ಲೇ, ಈಗ ಮಧ್ಯ ರೋಡಲ್ಲಿ ಕೈ ಬಿಟ್ಟು ಹೋಗ್ಬಿಡ್ವೆ ಪ್ಲೀಸ್ ಕಣೆ, ಪ್ಲೀಸ್ ಬಾರೆ, ನಾನು ಒಪ್ಪಿಸ್ತೀನಿ ಪ್ಲೀಸ್. ಏಯ್, ನಾನು ಇವಾಗ ನಿನ್ನ ಪ್ರೀತಿ ಮಾಡ್ತಾನೆ ಇದ್ದೀನಿ ಕಣೋ. ಏಯ್, ಏನೇ ಮಾತಾಡ್ತಾ ಇದ್ಯಾ? ನನ್ನ ಲವ್ ಮಾಡ್ಕೊಂಡು ಬೇರೆಯವ್ರನ್ನ ಮದುವೆಗೆ ಹೇಗೆ ಒಪ್ಕೊಂಡೆ ನೀನು? ನೀವು ಹುಡುಗಿರ್ಗೆ ಲವ್ ಮಾಡಕ್ ನಮ್ಮಂತ ಮಿಡಲ್ ಕ್ಲಾಸ್ ಲೋಫರ್ಸ್ ಬೇಕು, ಆದ್ರೆ ಮದುವೆ ಆಗಕ್ಕೆ ಹೈ ಕ್ಲಾಸ್ ಎಂಪೈರ್ ಬೇಕಲ್ವಾ? ನಮ್ಮ ಲವ್ ಮಾಡ್ಬೇಕಾದ್ರೆ ತಬ್ಬಿ ಹಿಡ್ಕೊಂಡು ಕಿಸ್ ಮಾಡ್ಬೇಕಾದ್ರೆ ನಾವಿಬ್ರು ಮದ್ವೆ ಆಗಿಲ್ಲ, ಆದ್ರೂ ನಾವು ಗಂಡ ಹೆಂಡತಿ ಅಂತ ಮೀಮ್ಸ್ ಕಳ್ಸ್ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ಯಾರು ನೆನಪಾಗಲ್ಲ. ಆದ್ರೆ ಮದುವೆ ಅಂತ ಬಂದಾಗ ನಿಮ್ಮಪ್ಪ ಅಮ್ಮ ಮರ್ಯಾದೆ ಎಲ್ಲ ನೆನಪಾಗ್ಬಿಡುತ್ತೆ ಅಲ್ವಾ? ಅಯ್ಯೋ, ನಾನೇನ್ ಮಾಡ್ಲಿ? ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ. ಈ ಕಡೆ ನಿನ್ ಪ್ರೀತಿನ, ಈ ಕಡೆ ಅಪ್ಪನ್ ಪ್ರೀತಿನ, 5 ವರ್ಷ ನಿನ್ ಪ್ರೀತಿನ, 20 ವರ್ಷದ ಅಪ್ಪನ್ ಮರ್ಯಾದೆನ ಅಂತ ಡಿಸೈಡ್ ಮಾಡಕ್ಕಾಗದೆ ಸಾಯ್ತಾ ಇದೀನಿ ಇಲ್ಲಿ. ಅಪ್ಪ ಸಡನ್ ಆಗಿ ಬಂದು ಹುಡುಗನ್ ಹುಡುಕಿದಾರೆ ಅಂದ್ರೆ ನಾನು ಏನ್ ಹೇಳಿ? ಮನೇಲಿ ಕೇಳಿದಾರೆ ಅನ್ಕೊಂಡಿದ್ಯಾ ನನ್ನ? ನಾವು ಮಾತ್ರ ನಿಮ್ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು, ನೀವು ನಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ಲ ಅಲ್ವಾ? ನಿಮ್ಮನ್ನ ಲವ್ ಮಾಡ್ದಾಗ್ಲಿಂದ ನಾವು ತಿನ್ನೋ ಊಟ, ಉಡೋ ಬಟ್ಟೆ, ಕಾಣೋ ಕನ್ಸಲ್ಲೆಲ್ಲ ನೀವೇ ಇರ್ತೀರ ಕಣ್ರೆ. ಈಗ ಏನೋ ಕಾರಣ ಹೇಳಿ, ಅರ್ಥ ಮಾಡ್ಕೊ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಅಳ್ಬೇಡ್ವೋ, ನಮ್ಮ ಮನೆ ಬರ್ದಲ್ಲಿ ಇಷ್ಟ ಅಂತ ಬರ್ದಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳು? ಅಪ್ಪ ಹಾರ್ಟ್ ಪೇಷಂಟ್ ಕಣೋ, ಮೊನ್ನೆ ತಾನೇ ಮೈಲ್ಡಾಗ ಹಾರ್ಟ್ ಅಟ್ಯಾಕ್ ಬೇರೆ ಆಗಿದೆ. ಅದೇ ಬೈದಲ್ಲಿ ನಂಗೆ ಮದ್ವೆ ಕೂಡ ಫಿಕ್ಸ್ ಮಾಡಿದ್ದಾರೆ. ಈಗ ಹೋಗಿ ನನ್ ಮದ್ವೆ ಆಗಲ್ಲ ಅಂತ ಅಂದ್ರೆ ಅಪ್ಪ ನಾನು ಹೇಳಿ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದೆ ಕಣೋ. ನನ್ ಬಿಟ್ಟು ಹೇಗೆ ಬದುಕ್ತೀಯ? ನಿನ್ನ ಬೇರೆಯವ್ರ ಜೊತೆ ಊಹೆ ಮಾಡ್ಕೊಂಡ್ರೆ ಪ್ರಾಣ ಹೋಗೋ ತರ ಆಗ್ತಿದೆ ಸ್ವಾತಿ. ಬೇರೆ ವಿಧಿ ಇಲ್ಲ ಕಣೋ, ನಾವ್ ಇವತ್ತೇ ಡಿಸೈಡ್ ಮಾಡ್ಬೇಕು. ಬಿಡು, ನನ್ನ ಹಣೆ ಬರದಲ್ಲಿ ನಿನ್ನ ಬರ್ಸ್ಕೊಂಡು ಬಂದಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ? ನೀನು ನಿಮ್ಮ ಮನೆಯವ್ರು ಹೇಳಿದ ಹುಡುಗನ್ನೇ ಮದುವೆ ಆಗು. ನಿಮ್ಮ ಅಪ್ಪನ ಪ್ರಾಣ ಕಿತ್ಕೊಂಡು ನಾನು ಪ್ರೀತಿನ ಪಡ್ಕೊಳ್ಳೋಷ್ಟು ಸ್ವಾರ್ಥಿ ನಾನಲ್ಲ. ನೀನ್ ಸ್ವಾರ್ಥಿ ಅಲ್ಲ ಕಣೋ, ನಾನ್ ಪಾಪಿ. ನೀನ್ ಇಲ್ದಿರೋ ಆಸೆ ಕನ್ಸು ಅಂತ ಗೋಪುರ ಕಟ್ಸಿ ಇವತ್ತು ನೀನ್ ಅರ್ಧ ದಾರಿಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಇರಲಿ ಬಿಡು, ಕೆಲವೊಂದ್ಸಲಿ ನಮ್ಮ ಯೋಗ್ಯತೆ ಮೀರಿ ಆಸೆ ಪಟ್ಬಿಡ್ತೀವಿ. ಸರಿ, ನೀನು ಹೊರಡು. ಇದೇ ನಮ್ಮ ಕೊನೆ ಭೇಟಿಯಾಗಿದೆ. ಅಪ್ಪ, ಅಂತೂ ಇಂತೂ ಈ ಪೀಡೆ ತೊಲಗ್ತು ಕಣೆ. ಏನೆಲ್ಲ ಡ್ರಾಮಾ ಮಾಡ್ಬೇಕಾಗ್ ಬಂತು ಗೊತ್ತಾ? ಅಲ್ಲ ಕಣೆ, ಇವೆಲ್ಲ ಫೋನಲ್ಲೇ ಹೇಳಿ ಬ್ಲಾಕ್ ಮಾಡಿದ್ರೆ ಆಗ್ತಿರ್ಲಿಲ್ವಾ? ಅಲ್ಲಿವರೆಗೂ ಹುಡಿಕೊಂಡು ಹೋಗ್ಬೇಕಾಗಿತ್ತಾ? ಲೇ, ನಿನಗೆ ಹುಡುಗರು ಜಿಗ್ನೆ ಬುದ್ಧಿ ಗೊತ್ತಿಲ್ಲ, ಸುಮ್ನೆ ಇರು. ನಾನ್ ಇವೆಲ್ಲ ಹೇಳಿ ಫೋನಲ್ಲಿ ಬ್ಲಾಕ್ ಮಾಡ್ಬಿಟ್ಟಿದ್ರೆ ನನ್ನ ಅವನು ಮನೇಲಿ ತೋರಿಸಿರೋ ಫಾರಿನ್ ಹುಡುಗರ ಜೊತೆ ಮದುವೆ ಆಗೋಕ್ ಬಿಡ್ತಿದ್ನ ಅವನು. ಅಲ್ಲೊಂದು ಇಲ್ಲೊಂದು ಚೆನ್ನಾಗಿದ್ದಾಗ ಸೆಲ್ಫಿ, ನೈಟ್ ಚಾಟ್ ಅಲ್ಲೇ ಬೈಟ್ ಕೊಟ್ಟಿದ್ದೀನಿ. ಅವೆಲ್ಲ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ಬಿಟ್ರೆ
ಈಗ ನೋಡು ನಾನೇ ಈಗ ಮನೆ ಅಪ್ಪ ಅಮ್ಮ ಮರ್ಯಾದೆ ಅಂತೆಲ್ಲ ಎಮೋಷನಲ್ ಆಗಿ ನಾನೇ ಬ್ಲಾಕ್ ಮಾಡಿದ್ದೀನಿ. ಈಗ ನನ್ನ ಫೋಟೋ ನೋಡಿ ಬ್ಲ್ಯಾಕ್ ಮೇಲ್ ಡ್ರಮ್ ಕುಡಿತಾನೆ ಬರ್ತು, ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲ್ಲ. ಅಯ್ಯೋ ನಾನು ಬೇರೆ ಅವ್ನ ಮುಂದೆ ಡ್ರಾಮಾ ಮಾಡೋ ಬರ್ದಲ್ಲಿ ನಮ್ಮ ಅಪ್ಪಂಗೆ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಬೇರೆ ಬರ್ಸ್ಕೊಟ್ಟಿದ್ದೀನಿ ಕಣೆ. ನಾನು ಮದುವೆ ಆಗೋವರೆಗೂ ನಮ್ಮ ಅಪ್ಪ ಚೆನ್ನಾಗಿದ್ರೆ ಸಾಕಪ್ಪ. ಇಲ್ಲ